ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಮತ್ತೆ ಮುಂದುವರಿತಾ ಇದೆ. ಕೆಆರ್ಐಡಿಎಲ್ ಕ್ರಿಡಲ್ ಅಧಿಕಾರಿಗಳ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪ್ರವೀಣ್ ಬಿ ಶ್ರೀಹರಿ ಮನೆಯಲ್ಲಿ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿದ್ರು. ಕ್ರಿಡಲ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ದಾರೆ ಪ್ರವೀಣ್ ಅವರು. ಅವರ ಮನೆ ಮೇಲೆ ಪ್ರವೀಣ್ ಬಿ ಶ್ರೀಹರಿ ಅವರೇನಿದ್ದಾರೆ ಅವರ ಮನೆಯಲ್ಲಿ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿದ್ರು. ಅಪಾರ ಪ್ರಮಾಣದ ನಗದು, ಚಿನ್ನಾಭರಣ, ಬೇನಾಮಿ ಆಸ್ತಿಗಳು ಕೂಡ ಪತ್ತೆಯಾಗಿದ್ದಾವೆ. ದಾಳಿ ವೇಳೆ ಅತ್ಯಾಧುನಿಕ ಐಷಾರಾಮಿ ಫಾರ್ಮ್ ಹೌಸ್ ಕೂಡ ಪತ್ತೆಯಾಗಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ವಾರಾಂತ್ಯದಲ್ಲಿ ಭರ್ಜರಿ ಪಾರ್ಟಿಗಾಗಿ ಈ ಐಷಾರಾಮಿ ಫಾರ್ಮ್ ಹೌಸ್ ಏನಿದೆ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತಂತೆ. ಅಂದರೆ ಕೇವಲ ಪಾರ್ಟಿ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ ಮಾತ್ರ ಈ ಫಾರ್ಮ್ ಹೌಸನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಫಾರ್ಮ್ ಹೌಸನ್ನು ವಶಕ್ಕೆ ಪಡ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ಸೀಸ್ ಮಾಡಿದ್ದಾರೆ. ಇಷ್ಟೊಂದು ಪ್ರಮಾಣದಲ್ಲಿ ಐಷಾರಾಮಿ ಈ ಒಂದು ಏನು ಫಾರ್ಮ್ ಹೌಸ್ ನೋಡ್ತಾ ಇದ್ದೀರಿ ನೀವು ದೃಶ್ಯಾವಳಿಯಲ್ಲಿ, ಎಲ್ಲಿಂದ ಬಂತಪ್ಪ ನಿಮಗೆಲ್ಲ? ಸರ್ಕಾರ ಕೊಡ್ತಾ ಇರುವಂತಹ ಸ್ಯಾಲರಿ ಎಷ್ಟು, ನಿಮಗಿರುವಂತಹ ಸಂಪತ್ತೆಷ್ಟು, ಇದೆಲ್ಲವನ್ನು ರಾಜ್ಯದ ಜನ ನೋಡಿದಾಗ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಇಲಾಖೆಗಳಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ವಾರ ಆಯಿತು. ಒಂದು ವಾರದಿಂದ ಲೋಕಾಯುಕ್ತ ಅಧಿಕಾರಿಗಳು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳ ಈ ಕೆಲಸಕ್ಕೆ ನಿಜಕ್ಕೂ ಕೂಡ ನಾವು ಶಹಬಾಷ್ ಹೇಳಬೇಕಾಗತ್ತೆ. ಇದೀಗ ಕ್ರಿಡಲ್ ಅಧಿಕಾರಿ ಪ್ರವೀಣ್ ಶ್ರೀಹರಿ ಆಸ್ತಿ ವಿವರಗಳನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಚುರುಕು ಕೂಡ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ, ಸದ್ಯಕ್ಕೆ ದಾಖಲೆಗಳು ಏನೆಲ್ಲ ಲಭ್ಯವಾಗಿದ್ದಾವೆ ಅದೆಲ್ಲವನ್ನು ಮುಂದೆ ಇಟ್ಕೊಂಡು ತನಿಖೆಯನ್ನು ತೀವ್ರ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಯಾವ್ಯಾವ ಸತ್ಯಗಳು ಹೊರಬರುತ್ತೆ, ಮತ್ತೆ ಯಾವ್ಯಾವ ವಿಚಾರಗಳು ಬೆಳಕಿಗೆ ಬರುತ್ತೆ, ಅಕ್ರಮ ಸಂಪತ್ತು ಮತ್ತು ಮತ್ತೆ ಏನೇನು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನು ಯಾವ್ಯಾವ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಈ ಒಂದು ಪ್ರಕ್ರಿಯೆಯನ್ನು ಮತ್ತಷ್ಟು ಇದೀಗ ಸ್ಪೀಡ್ ಮಾಡ್ತಾರೆ, ಅದಕ್ಕೆ ವೇಗ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಎಂಥ ಫಾರ್ಮ್ ಹೌಸ್ ಇದು. ಬಹುತೇಕವಾಗಿ ಒಬ್ಬ MLA ನೋ MP ನೋ ಅವರಿಗೂ ಕೂಡ ಇಂಥದ್ದೊಂದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲಿಂದಪ್ಪ ಬಂತು ಇಷ್ಟೆಲ್ಲ? ಏನು ಮಾಡ್ತಾ ಇದ್ರಿ ತಾವು? ಎಲ್ಲಿಂದ ಬರ್ತಾ ಇತ್ತು ತಮಗೆ ದುಡ್ಡು? ತಮ್ಮ ಆದಾಯ ಎಷ್ಟು? ಸರ್ಕಾರ ಕೊಡ್ತಾ ಇರುವಂತಹ ಏನು ಸ್ಯಾಲರಿ ಏನಿದೆ ಅದೆಷ್ಟು? ಈ ಪ್ರಶ್ನೆಗಳೆಲ್ಲವೂ ಕೂಡ ಈಗ ಸಾರ್ವಜನಿಕರು ಕೇಳುವಂತಾಗ್ತಾ ಇದೆ. ಹೀಗಾಗಿ ಪ್ರವೀಣ್ ಬಿ ಶ್ರೀಹರಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಯಾವ್ಯಾವ ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಾವು.